ಏನಮ್ಮ ಇದು? ಔಷಧಿ. ಯಾರಿಗೆ? ನಿನ್ ಗಂಡನ್ಗೆ. ಇದ್ರಲ್ಲಿ ಪವರ್ಫುಲ್ ಆಗಿರೋ ಕಾಮವರ್ಧಿನಿ ಗಿಡಮೂಲಿಕೆಗಳು ಹಾಕಿದೆ. ಇದನ್ನ ಕುಡಿದ ತಕ್ಷಣ ನಿನ್ ಗಂಡನಿಗೆ 1 ನಿಮಿಷನೂ ನೀನ್ ಬಿಟ್ಟಿರೋಕ್ಕಾಗಲ್ಲ. ಅವ್ರಿಗೆ ಈಗೀಗ ಹಾಲ್ ಬಗ್ಗೆ ಏನೋ ಸಂಶಯ ಇದೆ ಅಮ್ಮ. ಆ ಸಂಶಯ ಬರ್ದೇ ಇರ್ಲಿ ಅಂತಾನೆ ನಿನ್ಗೆ 2 ಗ್ಲಾಸ್ ಕೊಡ್ತಾ ಇರೋದು. ಬಲಗಡೆ ಇರೋದು ನಿನ್ ಗಂಡನ್ಗೆ, ಎಡಗಡೆ ಇರೋದು ನಿನಗೆ. ಸರಿಯಾಗಿ ನೆನ್ಪಲ್ಲಿಟ್ಕೋ. ಸರಿ. ತಗೋ ತಗೋ. ಏನದು? ದೊಡ್ಡಮ್ಮ ಏನಾಯ್ತು? ಏನಿದೆಲ್ಲ? ಅಯ್ಯೋ, ನೀರ್ ಬೇಕು ಅಂತ ಡೈನಿಂಗ್ ಟೇಬಲ್ ಹತ್ರ ಬಂದೆ. ಚೆಕ್ ತಗೊಳ್ಳುವಾಗ ಕೈ ಜಾರಿ ಉಪ್ಪಿನಕಾಯಿ ಬಾಟ್ಲು ಬಿದ್ದು ಹೊಡೆದೋಯ್ತು. ಅಯ್ಯೋ ಬೇಡಿಮ್ಮ, ಕೈಯಿಂದ ಗಾಜು ತೆಗಿಬೇಡಿ. ಅಯ್ಯಯ್ಯೋ, ಏನಕ್ಕ ಇದು? ನಿಮ್ ಕೈಯೆಲ್ಲ ರಕ್ತ? ಓಹ್, ನಾನು ಹೋಗಿ ಪ್ಲಾಸ್ಟರ್ ಹಾಕೊಂಡ್ ಬರ್ತೀನಿ. ಅಮ್ಮ, ನೀನ್ ಮುಟ್ಬೇಡ್ವೆ, ನಾನ್ ಪರ್ಕೆ ತಗೊಂಡ್ ಬರ್ತೀನಿ. ಏ ರಾಗಿಣಿ, ನೀನ್ ಹೋಗಿ ಅಳಿಯಂದ್ರಿಗೆ ಹಾಲ್ ಕೊಡು. ನಾನ್ ಒರ್ಸಿಡ್ತೀನಿ, ನೀನ್ ಹೋಗು. ಸರಿಮಾ. ಬಲಗಡೆದು ಮಾವನ್ಗೆ, ಎಡಗಡೆದು ನನಗೆ. ಇದೇನ 2 ಗ್ಲಾಸ್ ಹಾಲು ತಗೊಂಡ್ಬಂದಿದ್ಯಾ? ಇದು ನಿನಗೆ, ಇದು ನನಗೆ. ಓಹೋ, ಇಬ್ರು ಹಾಲು ಕೊಡ್ಬಿಟ್ಟು ಹಾಲ ಮಾಡ್ಬಿಡೋಣ ಅಂತೀಯಾ? ಅಯ್ಯೋ ಹೋಗ್ ಮಾವ, ನಿಂದ್ ಯಾವಾಗ್ಲೂ ಇದೇ ಡವ್ವಾಯ್ತು. ನನಗೆ ಅವಮಾನ ಮಾಡ್ತೀಯಾ? ಐ ಆಮ್ ಸಿಂಹ, ನರಸಿಂಹ. ನಿನ್ನ ಈಗಲೇ ಬಗದು ಬಿಡ್ತೀನಿ. ಸದ್ಯ ಬಚಾವ್ ಮಾವ. ಯಾಕ್ ಮಾವ, ಸಿಂಹ ಬೇಕಿನ ತರ ಬಾಲ ಮುದ್ರಕೊಂಡು ಮಲ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯೋ, ಸಾಕು ಸಾಕು. ಹಬ್ಬಾ, ಸದ್ಯಕ್ಕೆ ನಾ ಬಚಾವ್. ಅದ್ ಯಾವ ಸೀಮೆ ಗಂಡ್ಸೆ ಅವನು? ಅಂತ ನಾಟಿ ಔಷಧಿನೇ ನಾಟ್ಲಿಲ್ಲ ಅವನ್ಗೆ. ಹಾಗಾದ್ರೆ ನನ್ ಜೀವನ ಅಷ್ಟೇ ಏನಮ್ಮ? ಸಂಸಾರ ಸುಖ ಇಲ್ದೆ, ಮಕ್ಕಳು ಮರಿ ಇಲ್ದೆ ಇರೋ ಬರಡು ಬಾಳೆನಮ್ಮ ನಂದು. ಧೈರ್ಯ ಕೆಡ್ಬೇಡ ರಾಗಿಣಿ. ನಾಟಿ ಔಷಧಿನೇ ನಾಟ್ಲಿಲ್ಲ ಅಂದ್ಮೇಲೆ ಅವನ್ ಹೈಬ್ರಿಡ್ ಹುಂಜನೇ ಇರ್ಬೇಕು. ಅದಕ್ಕೆ ಸ್ಟ್ರಾಂಗ್ ಆಗಿರೋ ಇಂಗ್ಲಿಷ್ ಮದ್ದೆ ಕೊಡ್ಬೇಕು. ಆಯ್ತು, ಏನಾದ್ರೂ ಮಾಡ್ಕೊ. ಪುಟ್ಟಿನ ನಾನು ಹೋಗಿ ಸ್ಕೂಲಿಂದ ಕರ್ಕೊಂಡ್ ಬರ್ತೀನಿ. ಟೈಮ್ ಆಯ್ತು. ನೀವ್ ಹೋಗ್ಬಾ, ಅಷ್ಟ್ರಲ್ಲಿ ನಾನು ಆ ಇಂಗ್ಲಿಷ್ ಮದ್ದು ರೆಡಿ ಮಾಡಿರ್ತೀನಿ. ರೆಡಿ ಮಾಡ್ತೀಯಾ? ಮಾಡು. ನೀನ್ ಇಂಗ್ಲಿಷ್ ಮತ್ ರೆಡಿ ಮಾಡಿದ್ರೆ ನಾನ್ ಚೈನಾ ಮತ್ ರೆಡಿ ಮಾಡ್ತೀನಿ. ಅದನ್ ಕುಡಿದ್ರೆ ಅವನ ಹೆಸರಿಗೆ ಮಾತ್ರ ಗಂಡ್ಸು, ಮತ್ತೆ ಇನ್ನೇನಕ್ಕೂ ಲಾಯಕ್ಕಿಲ್ಲ. ಇನ್ನು ಹಿಂದೆ ಟಾಕೋದ್ರಲ್ಲಿ ಅರ್ಥನೇ ಇಲ್ಲ. ಒಳ್ಳೆ ಡಾಕ್ಟರ್ ಭೇಟಿ ಆಗ್ತೀನಿ, ನನ್ನೆಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೋತೀನಿ. ಎಸ್ ಡಾಕ್ಟರ್, ನಾನು ಟೆನ್ಷನ್ ಅಲ್ಲಿ ಮೆಂಟಲ್ ಆಗಿಬಿಟ್ಟಿದ್ದೀನಿ. ಐ ನೀಡ್ ಅನ್ ಅರ್ಜೆಂಟ್ ಅಪಾಯಿಂಟ್ಮೆಂಟ್.
ಓಕೆ ಡಾಕ್ಟರ್, ಓಕೆ ಡಾಕ್ಟರ್, ಓಕೆ ಓಕೆ. ಓ, ಡಾಕ್ಟರ್ ಫೋನ್ ಮಾಡಿದ್ರ ಅಳಿ ಅಂದ್ರೆ ಏನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮ್ ನನಗ? ಐ ಆಮ್ ಸಿಂಹ, ನರಸಿಂಹ. ಪಂಜಾಬಿ ಹೊಡೆದ್ರೆ ಪಂಚಿಂಗ್ ಸಿಂಹ. ಸಿಂಹನು ಒಂದ್ಸಲ ಮೆಂಟಲ್ ಆಗ್ಬಿಡುತ್ತೆ ಅಂದ್ರೆ ಹುಷಾರಾಗಿರ್ಬೇಕು. ತಗೊಳ್ಳಿ ಹಾಲು ಕುಡಿ. ಅಯ್ಯೋ ಬೇಡ ಅತ್ತೆ, ಬೇಡ. ಚೆನ್ನಾಗಿ ಬಾದಾಮಿ ಅರೆದು ಹಾಕಿದ್ದೀನಿ, ಟೆನ್ಷನ್ ಕಡಿಮೆ ಆಗುತ್ತೆ. ಕುಡೀರಿ ಅಳಿ ಅಂದ್ರೆ. ಅತ್ತೆ ನಂಗೆ ಒಂದ್ ರೀತಿ ವಾಂತಿ ಬರೋಂಗ್ ಆಗ್ತಾ ಇದೆ. ನೀವೊಂದ್ ಕೆಲಸ ಮಾಡಿ, ತಣ್ಣಗಿರೋ ನೀರಲ್ಲಿ ಸ್ವಲ್ಪ ಲಿಂಬೆಹಣ್ಣು ಹಿಡ್ಕೊಂಡ್ ಬಂದ್ಬಿಡಿ, ಸಾಕು. ಸರಿ ಅಳಿ ಅಂದ್ರೆ. ಹಾಲಲ್ಲಿ ಮಿಸ್ ಆದ್ರೆ ಏನಂತೆ, ತಣ್ಣೀರಲ್ಲಿ ತಂಡ ಮಾಡ್ಬಿಡ್ತೀನಿ ನಿನ್ನ. ತಗೊಳ್ಳಿ ಅಳಿ ಅಂದ್ರೆ ಗಂಗಾಜಲ. ಗಂಗಾಜಲ ದಾಹವನ್ನು ಬಚ್ಚೋ ಔಷಧಿ ಅತ್ತೆ. ಹೌದೌದೌದು, ಎಂತ ದಾಹನ ಬತ್ತಿಸ್ಬಿಡುತ್ತೆ. ಕುಡೀರಿ ಅಳಿ ಅಂದ್ರೆ. ಅಯ್ಯೋ ಪುಟಿ ಪುಟಿ, ಏನಾಯ್ತಮ್ಮ, ಏನಾಯ್ತು? ನೋಡಿ, ನಿಮ್ ಮೊಮ್ಮಗಳು ಲಾರಿ ಕೆಳಗಡೆ ಬಿದ್ಬಿಡ್ತಾ ಇದ್ಲು, ಜಸ್ಟ್ ಮಿಸ್ ಆದ್ಲು. ಮಗುನ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ಲಲ್ಲ ಇವಳು ಮಲ್ತಾಯಿ, ಅವಳಲ್ಲಿ ಕತ್ತೆ ಕಾಯಕ್ ಹೋಗಿದ್ಲಾ? ಅಯ್ಯೋ ಬಿಡ್ತು ಅನ್ನಿ, ತನ್ ಜೀವದ ಮೇಲೆ ಆಸೆ ಬಿಟ್ಟು ರಾಗಿಣಿ ನಿಮ್ ಮೊಮ್ಮಗಳನ್ನ ಕಾಪಾಡಿದಾಳೆ ಗೊತ್ತಾ? ಇಲ್ಲ ಅಂದಿದ್ರೆ ನಿಮ್ ಮೊಮ್ಮಗಳ ಮುಖನ ನೀವ್ ನೋಡ್ತಾ ಇರ್ಲಿಲ್ಲ ಇವತ್ತು. ಈಗ ಎಲ್ಲಿದ್ದಾಳೆ ಅವಳು? ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ರಾಗಿಣಿಗೇನಾದ್ರು ಜೀವಕ್ಕೆ ಏನು ತೊಂದ್ರೆ ಇಲ್ವಂತೆ. ಹೌದಾ ಅತ್ತೆ, ನೀವು ಮಗು ನೋಡ್ಕೊಂಡು ಮನೇಲಿರಿ, ನಾನು ಈಗ ಆಸ್ಪತ್ರೆಗೆ ಬಂದ್ಬಿಡ್ತೀನಿ. ಏನಾಯ್ತು ನಡೀರಿ, ಎಲ್ಲ ಹೇಳ್ತೀನಿ, ನಡೀರಿ. ಎಲ್ಲಾ ಕಡೆನೂ ಮಲ್ತಾ ಎಂದ್ರು ಮಕ್ಕಳು ಜೀವ ತೆಗಿಯಕಂತಾನೆ ಬರ್ತಾರೆ, ಆದ್ರೆ ನಮ್ ಪುಟ್ಟಿ ಅದೃಷ್ಟ ನೋಡಿ, ಇಲ್ಲಿ ಮಲ್ತಾಯಿನೇ ತಾಯಿಯಾಗಿ ಜೀವ ಉಳಿಸಿದಾಳೆ. ಇದಕ್ಕಿಂತನೂ ಮುಂಚೆ ಒಂದ್ಸಾರಿ ಕಾರ್ ಬಂದ್ ಗುದ್ಬಿಡ್ತಾ ಇತ್ತು, ಆಗ್ಲೂ ಅವಳೇ ಕಾಪಾಡಿದ್ಲು. ಹುಚ್ಚುಚ್ಚಾಗಿ ಓಡ್ತಿ ಅಂತ ಒಂದೇ ಡೇಟು ಹಾಕಿದ್ಲು. ಏನಾಯ್ತು ಪುಟ್ಟಿ, ಯಾಕೆ ಕಲ್ತಿದೀಯಾ? ಚಿಕ್ಕಮ್ಮ ಹೊಡೆದ್ರು. ನಿಜವಾಗ್ಲೂ ಪುಟ್ಟಿ ತುಂಬಾ ಅದೃಷ್ಟವಂತಲು. ಬರ್ತೀನಮ್ಮ, ಬರ್ತೀನಿ. ನಾನೆಂತ ತಪ್ಪು ಮಾಡ್ಬಿಟ್ಟೆ. ಮಲ್ತಾಯಿಂದರ್ಲು ಒಳ್ಳೆಯವರಿರ್ತಾರೆ ಅಂತ ನಾನ್ ಯಾಕೆ ಅನ್ಕೊಳ್ಳಿಲ್ಲ. ಅನ್ಯಾಯವಾಗಿ ಒಂದ್ ಹೆಣ್ಣಿನ ಬಾಳನ್ನೇ ಹಾಳು ಮಾಡ್ತಿದ್ದೆ. ಕೊನೆಗೂ ಆ ದೇವ್ರು ನನ್ ಕಣ್ ತರಿಸ್ಬಿಟ್ಟ. ಡಾಕ್ಟರ್, ಈಗ ಹೇಗಿದ್ದಾಳೆ ರಾಗಿಣಿ? ನಥಿಂಗ್ ಟು ವರಿ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಗಾಡಿ ಹೊಡೆ ಶಾಕ್ ನಲ್ಲಿ ಸ್ವಲ್ಪ ಪ್ರಜ್ಞೆ ತಪ್ಪಿತ್ತು ಅಷ್ಟೇ. ಈಗ ಅವಳನ್ನ ಕರ್ಕೊಂಡು ಹೋಗ್ಬೋದು? ಓಕೆ, ಈಗಲೇ ಮನೆ ಕರ್ಕೊಂಡು ಹೋಗ್ಬೋದು. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಎಲ್ಲರ ಕಣ್ಣು ಸಿಡಿದೋಗ್ಲಿ. ತಗೊಂಡೋಗು ದೊಡ್ಡಮ್ಮ. ರಾಗಿಣಿ ನೋಡಮ್ಮ, ಇನ್ಮೇಲೆ ಇವಳ ಸಂಪೂರ್ಣ ಜವಾಬ್ದಾರಿ ನಿಂದೇ ಅಮ್ಮ. ಇಷ್ಟು ದಿನ ನೀನು ಮಲ್ತಾಯಿ ಅಂತ ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ಪುಟ್ಟಿಗೆ ನೀನೇ ನಿಜವಾದ ತಾಯಿ ಕಣಮ್ಮ. ಇನ್ನು ನಿಶ್ಚಿಂತೆಯಿಂದ ನಾನು ಊರು ಹೋಗ್ಬೋದು. ಕಾಲಲ್ಲಿ ಬರ್ದ್ಬಿಟ್ಟು ಎಲ್ಲರಿಗೂ ತೋರಿಸ್ತೀಯಾ? ನಿನ್ನ ಕಾಲ ಮುರಿದಾಕ್ಬಿಡ್ತೀನಿ. ಪೋಸ್ಟ್ ಬರ್ದು ಗೋಡೆ ಕಟ್ಟಿದ್ಯಾ? ಗೋಡೆ ಪೋಸ್ಟ್ ಪೋಸ್ಟ್ ಪೀಸ್ ಪೀಸ್ ಪೀಸ್. ಇದೇ ಕಾಲಲ್ಲ ನೀನು ಬರ್ದಿದ್ದು. ಕಾಲು ಪೀಸ್ ಪೀಸ್ ಕಾಲು 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 ಹೇಗೆ? 10 ರೂಪಾಯಿ ಕೊಡಿ. 5 ರೂಪಾಯಿ ಏನಾಯ್ತು? ದುಡ್ಡು ಕೊಡಮ್ಮ ನೀವು. ಆ ಕಡೆ ಏನು ಹೇಳ್ತಾ ಇದಾರೆ? ಟೊಮೆಟೊ 1 kg ಕೊಡಪ್ಪ. ಇದೇಂದ್ರಂತ್ರ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನೋಡಿ ಅಣ್ಣ, ಅಷ್ಟೊತ್ತಿಂದ ಏನೋ ಹೇಳ್ತಾ ಇದಾರೆ, ನಮ್ಗೆ ಏನು ಅರ್ಥ ಆಗ್ತಿಲ್ಲ. ನೀವಾದ್ರೂ ಕೇಳಿ ಅಣ್ಣ. ಓಹೋ, ಹಾ, ಏನ್ ನಿಮ್ ಪ್ರಾಬ್ಲಮ್ ದುರಂತ್ರ? ಓ ರಾಮ ರಾಮ, ನೀವ್ ಈ ವಯಸ್ಸಿನಲ್ಲಿ ನಮ್ಮ ಏರಿಯಾ ಹೆಂಗಸ್ರ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡೋದಾ? ನೀವ್ ಹೇಳಿದ್ ಇವ್ರಿಗ? ಇವ್ರಿಗೆ? ಇವ್ರು? ಅಯ್ಯೋ ದೇವ್ರೇ, ನೀವಿಷ್ಟು ಒಳ್ಳೆ ಪತಿವ್ರತೆಯರ ಬಗ್ಗೆ ಹೀಗೆಲ್ಲ ಮಾತಾಡೋದಾ? ಏನಣ್ಣ ಇವ್ನು ಹೇಳ್ತಾ ಇರೋದು? ಅಮ್ಮ, ಅವ್ನು ಹೇಳ್ದ
ಇಲ್ಲಿರೋ ಹೆಂಗಸರಲ್ಲಿ ಯಾರ ನರ್ತನೂ ಸರಿ ಇಲ್ಲ ಅಂತೆ. ನಿಮ್ಮಲ್ಲಿ ಯಾರು ಪತಿವ್ರತೆ ಇರಲಿಲ್ಲ ಅಂತೆ. ನೀವೆಲ್ಲ ನರ್ತಕತ್ತವರಂತೆ. ಬಿಡಿ ನೋಡಿ, ನಮ್ಮ ಯಜಮಾನ್ರಿ ಇವರು ತುಂಬಾ ಒಳ್ಳೆಯವರು. ನಾನು ಇವ್ರನ್ನ ಮನೆ ಕರ್ಕೊಂಡೋಗಿ ಬುದ್ಧಿ ಹೇಳ್ತೀನಿ. ಇನ್ಮೇಲೆ ಯಾವತ್ತೂ ಈ ತರ ಆಗಲ್ಲ. ಬನ್ರಿ ಬನ್ನಿ ಬನ್ನಿ ನಿಧಾನ ಬನ್ನಿ, ನಾನು ಶಾಖ ಕೊಡ್ತೀನಿ. ಬನ್ನಿ ನಡಿ. ನೋವಾಗುತ್ತಾ? ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು ಸತ್ಯ ಇದು. ಮಾಡಿದಪ್ಪ ಎಲ್ಲ ಹಂಗಲ್ಲಿ. ಇದು ನನ್ನ 5ನೇ ಹೆಂಡ್ತಿ ಮಾಡಿರೋ ಪರಿಸ್ಥಿತಿ. ನನ್ನ ಜೀವನ ಸರ್ವನಾಶ ಮಾಡೋಣ. ನಡಿ ನಡಿ. ನಾನು ಕಣೋ ಸತ್ಯವರ್ತಿ. ಇದು ಏನು ಅವತಾರ? ಸತ್ಯಮೂರ್ತಿ, ಇಷ್ಟು ದಿವಸ ನಾನು ಅಳ್ತಾ ಇದ್ದೆ. ಈಗ ನನ್ನ ಕಾಮಿನಿ ಬಂದು ನನ್ನ ಕಣ್ಣು ತೆರೆಸಿದ್ಲು. ಈಗ ಹಳೆದನ್ನು ಬಿಟ್ಟು ನಗ್ತಾ ಇದ್ದೀನಿ. ಅಳೋದೇನಿದ್ರು ಇನ್ಮೇಲೆ ನಿಮ್ದು. ನಮ್ಗೆ ನಂದಿ ಇಲ್ಸಿಗೆ ಲೇಟ್ ಆಗುತ್ತೆ, ಹೋಗೋಣ. ಅಮ್ಮ, ಇದ್ರಿಂದ ಏನು ತೊಂದರೆ ಆಗೋದಿಲ್ಲ ತಾನೆ? ಅಯ್ಯೋ, ಏನು ಆಗೋದಿಲ್ವೇ? ಅಲ್ಲ, ನಂಗೆ ಯಾಕೋ ಭಯ ಆಗ್ತಾ ಇದೆ ಅಮ್ಮ. ಭಯ ಯಾಕೆ ಪಡ್ತೀಯಾ? ಎಲ್ಲ ಅಳಿಯಂದ್ರು ಒಳ್ಳೇದಕ್ಕೋಸ್ಕರ ತಾನೇ ಮಾಡ್ತಿರೋದು. ಏನ್ ಒಳ್ಳೇದು ಏನೋ. ಹೋಗು, ನಿನ್ ಗಂಡನ್ ಕೊಡು. ಸರಿಮಾ. ಮಾವ, ಜ್ಯೂಸ್ ತಗೋ. ಆಮೇಲೆ ಕುಡಿತೀನಿ. ನಿಂದಿದ್ರಲ್ಲಿ ಅರ್ಧ ಕುಡಿದ್ಬಿಡು. ನಂಗ್ ಜ್ಯೂಸ್ ಬೇಡ ಮಾವ, ನಂಗ್ ಜ್ಯೂಸ್ ಸೇರಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನೀನ್ ಜ್ಯೂಸ್ ಕುಡಿತೀಯಾ, ಆದ್ರೆ ಈ ಜ್ಯೂಸ್ ಕುಡಿಯೋದಿಲ್ಲ. ಯಾಕಂದ್ರೆ ಇದ್ರಲ್ಲಿ ಔಷಧಿ ಮಿಕ್ಸ್ ಮಾಡಿದ್ದೀರಾ. ಹೇಳು, ಏನ್ ಮಿಕ್ಸ್ ಮಾಡಿದ್ದೀರಾ? ವಯಾಗ್ರ. ನಾನೇ ಒಂದ್ ವಯಾಗ್ರ? ನನ್ಗೆ ವಯಾಗ್ರನಾ? ಹೇಳು, ಯಾರ ಐಡಿಯಾ ಕೊಟ್ರು ನಿಂಗೆ? ನಮ್ಮಮ್ಮ. ಏನಾಯ್ತು ಅಳಿಯಂದ್ರೆ? ಏನಂತ ತಿಳ್ಕೊಂಡಿದೀರಿ ನೀವು ನನ್ನನ್ನ? ಅಳಿಯಂದ್ರೆ ಅದೇ ಊರ್ನವ್ರಿಗೆಲ್ಲ ಗೊತ್ತಾಗದೆ ಇರ್ಲಿ ಅಂತ. ಏನ್ ಗೊತ್ತಾಗದೆ ಇರ್ಲಿ ಅಂತ? ಅದೇ ಆ ದುರಂತ್ರ ಬರಿತಾ ಇದ್ರಲ್ಲ, ನೀವು ಗಂಡ್ಸೆ ಅಲ್ಲ ಅಂತ. ನೋಡಿದ್ರೇನವಾ, ನೆನ್ನೆ ನಿಮ್ ಅಳಿಯಂದ್ರ ಮಾರಿನಾ ಒಳ್ಳೆ ದೆವ್ವ ಪಡ್ಕೊಂಡಂಗಿತ್ತು. ಹೌದು ನಿಂಗೆ, ಅವ್ರ ಮುಖದಲ್ಲಿ ದೆವ್ವ ಛಾಯೆ ಎದ್ದು ಕಾಣಿಸ್ತಾ ಇತ್ತು. ಅವರೇ ಸಾವ್ಕಾರಕ್ ಬಡ್ಕೊಂಡಿರೋದು ಯಾವ್ದೋ ಬೀದಿ ದೆವ್ವ ಅಲ್ಲರಿ. ಸತ್ತೋಗಿರೋ ಅವ್ರ ಮೊದಲೇ ಹೇಳ್ತೀನಿ, ದೆವ್ವ ಆಗ್ ಬಡ್ಕೊಂಡ್ಬಿಟ್ಟಾಳ್ರಿ. ಅವಳ್ಯಾಕೆ ಬಡ್ಕೋತಾಳೆ? ಅದ್ಯಾಕ್ರವ ಹಂಗಂತೀರಿ? ಸಾವ್ಕಾರು ನಿಮ್ ಮಗಳು ಒಂದಾದ್ರ, ಅವ್ರಿಗ್ ಮಕ್ಳಾದ್ರ ತನ್ನ ಮಗಳಿಗೆ ತೊಂದ್ರೆ ಆಕೈತಿ ಅಂತ ಆಕಿನ ದೆವ್ವ ಆಗಿ ಬಡ್ಕೊಂಡಾಳ್ರಿ. ಹಾಗಂತೀಯ ನಿಂಗೆ? ಹಾಗೇನಾದ್ರೂ ಆದ್ರೆ ನನ್ ಮಗಳು ಮುಂದಿನ ಬಾಳಿನ ಗತಿ? ಅವರ ನೀವೇನ್ ಅಂಜ್ಬೇಡ್ರಿ, ಆ ಭೂತ ನೋಡ್ಸಕ ದೊಡ್ಡ ಸ್ವಾಮಿ ಅದಾರ. ಯಾರೇ ಅವರು?
ಅವ್ರ ಹೆಸರು ಚಟ್ಟಸ್ವಾಮಿ ಅಂತ. ಆದ್ರ ಅವ್ರೀಗ ಯಾವ ಸುಡ್ಗಾಡ್ದಾಗದಾರೋ ಏನೋ. ಚಟ್ಟಸ್ವಾಮಿ ಬಂದ್ರ ಇಳಿಸ್ರಿ ಇಳಿಸ್ರಿ ಸಾವಕಾಶ ಇಳಿಸಿ. ಓಂ ಯಮಧರ್ಮಾಯ ನಮಃ. ಬನ್ನಿ ಸ್ವಾಮಿ, ಇಲ್ಲೇ ನಮ್ಮನೆ. ಬನ್ನಿ ಬನ್ನಿ ಓಂ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಬನ್ನಿ ಸ್ವಾಮಿ. ಓಹೋ ಇದೆ. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಒಳಗೆ ಬನ್ನಿ. ಓ ಏನೋ ಇದೆ. ಬನ್ನಿ ಸ್ವಾಮೀಜಿ, ಬನ್ನಿ. ಏನೇನೋ ಇದೆ. ನಿಮ್ಗೆ ಹೆಂಗ್ ಗೊತ್ತಾತ್ರಿ? 6ನೇ ಇಂದ್ರಿಯ ಹೇಳ್ತಾ ಇದೆ. ನಾ ಹೇಳಿದ್ನಲ್ಲ ಅವರೇ. ಹೌದು. ಎಲ್ಲಿ ಆ ಬಾಲಕನ ಕೋಣೆ? ಆ ಬಾಲಕನ ಕೋಣೆಯನ್ನ ಬಾಣಂತಿ ಕೋಣೆಯನ್ನಾಗಿ ಪರಿವರ್ತಿಸುತ್ತೇನೆ. ಬನ್ನಿ ಸ್ವಾಮಿ, ಕಟಕಟ. ಬನ್ನಿ ಬನ್ನಿ, ಏನ್ ಮಾಡಿಸಿ. ಅತ್ತೆ ಏನಿದು? ಯಾರಿದು? ಓಹೋ ಇವನೇನಾ ಆ ಬಾಲಕ? ಯಾರೋ ಬಾಲಕ? ನನ್ ಮೀಸೆ ಕಾಣಿಸ್ತಾ ಇಲ್ವಾ ನಿಂಗೆ? ಮೀಸೆ ಹೊತ್ತ ಬಾಲಕ? ಮೀಸೆ ಹೊತ್ತ ಬಾಲಕ ಅಲ್ಲ, ಮೀಸೆ ಹೊತ್ತ ಗಂಡಸು. ಮೀಸೆ ಹೊತ್ತ ಮಾತ್ರಕ್ಕೆ ಗಂಡಸಾಗೋದಿಲ್ಲ. ಅತ್ತೆ ಯಾರಿದು ತಲಾಟೆ? ದಾರಿలో ಬದ್ಮಾಶಗಳನ್ನೆಲ್ಲ ಮನೆಯೊಳಗೆ ಸೇರ್ತೀರಾ? ರಾಗಿಣಿ, ಸ್ವಾಮಿಗಳ ಕಾಲಿಗೆ ನಮಸ್ಕಾರ ಮಾಡಮ್ಮ. ಆಶೀರ್ವಾದ ಮಾಡಿ. ಶೀಘ್ರವೇ ವಸಂತಾನ ಪ್ರಾಪ್ತಿರಸ್ತು. ಲಕಲಕ ಬಾಲಕಿ ಯಾರಿವಳು? ಅವಳು ಬಾಲಕಿ ಅಲ್ಲ, ನನ್ನ ಹೆಂಡತಿ. ಇವಳು ಯಾರು? ಅವಳು ನನ್ನ ಮೊದ್ಲೇ ಹೆಂಡತಿ. ಓಹೋ, ಹಾಗಾದರೆ ಇಲ್ಲಿ ಸವತಿ ಮತ್ಸರ ಪ್ರಯೋಗ ನಡೆಯುತ್ತಿದೆ. ಇಡಲೆ ಅತ್ತೆ, ಮಕ್ಕಳು ಇವನು ಒಂದು ಹೊರದಾಗೆ. ಮೀಸೆ ಹೊತ್ತ ಬಾಲಕ, ಹೊರಗೆ ಹೋಗಬೇಕಾದ್ದು ನಾನಲ್ಲ, ಈ ಫೋಟೋ. ಎಲ್ಲಿ ತೊಡಗ್ತಿದ್ಯಾ? ಕೆಲ್ಸಲ್ವಾ? ಈ ಫೋಟೋ ಇರಬೇಕಾದ್ದು ಇಲ್ಲಿ, ಮಲಗುವ ಕೋಣೆಯಲ್ಲ. ಬಾಲಕೆ, ಎಷ್ಟೋ ದಿವಸ ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆಯಾಗಿರಬೇಕಲ್ಲವೇ? ಹೌದು ಸ್ವಾಮೀಜಿ, ಎಷ್ಟೋ ದಿನದಿಂದ ಈ ಮನೆಯಲ್ಲಿ ನಮ್ಮ ಮಳೆಯಂದ್ರಿಗೆ ಯಾವ್ದೋ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ಅದೇ ಮನೆಯಲ್ಲಿ ಕುಲಪುತ್ರನ ಹುಟ್ಟೋಕೆ ಬಿಡ್ತಾ ಇಲ್ಲ. ನೋಡಿ, ನಮ್ಮ ಮಳೆಯಂದ್ರೆ ಎಷ್ಟು ಸ್ವರ್ಗ ಹೋಗಿದ್ದಾರೆ. ಓಹೋ, ಇದು ಮೀಸೆ ಹೊತ್ತ ಬಾಲಕನ ಸಮಸ್ಯೆಯೋ? ಈ ಪುಟ್ಟ ಮಗು ಯಾರು? ನನ್ನ ಮಗಳು. ಇದು ನಿನಗೆ ಹುಟ್ಟಿದ ಮಗುವು? ಮುಚ್ಚಬೇನ, ನನ್ನ ಮೊದಲ ಶಾರ್ಟ್ ಟೆಂಪರ್. ನನಗೇನೋ ರೈಸ್ ಆದ್ರೆ ನಿನ್ನ ನೇಟ್ ಹಾಕ್ಬಿಡ್ತೀನಿ. ನಿನ್ ಟೆಂಪರೇ ಇಲ್ಲ, ಇನ್ನು ರೈಸ್ ಆಗೋದು ಎಲ್ಲಿಂದ ಬಂತು? ನಾನ್ ನಿಧಾನವಾಗಿ ತಂದೆ ಸ್ವಾಮಿ. ಮಾಡ್ಬಿಟ್ಟು ಸುಳ್ಳು ಬೇರೆ ಹೇಳ್ತಾ? ಇಲ್ಲ ಸ್ವಾಮಿ, ನಾನ್ ಸುಳ್ಳು ಹೇಳ್ತಾ ಇಲ್ಲ ಸ್ವಾಮಿ. ಸುಳ್ಳು ಹೇಳಲ್ಲ ಅನ್ಬಿಟ್ಟು ಮತ್ತೆ ನೀ ಸುಳ್ಳು ಹೇಳ್ತಿದ್ಯಾ? ಗೋಪಾಲ್, ನಿನಗೆ ಕೊಬ್ಬು ಜಾಸ್ತಿ ಆಗಿದೆ, ಮಾಡ್ತೀನಿ ಇರು.
ಕರೆಂಟ್ ಹೊಡಿಸ್ಬೇಡಿ ಸ್ವಾಮಿ. ಇದೇ ಲಾಸ್ಟ್. ಆಯ್ತು ಸ್ವಾಮಿ. ರೈಟ್. ಆಯ್ತು ಸ್ವಾಮಿ. ಅಯ್ಯೋ ಟಕ್ಲು ಬಿಡಲ್ಲ ಗುರುಗಳ. ಏನೋ ಗುರಾಯ್ತ ಗುಬಾಲ್ ಗುನ್ನ ಇಟ್ಬಿಡ್ತೀನಿ ಕಣ್ಣಿಗೆ. ನನ್ನ ಹತ್ರ ನಾವು ಬಾಲ ಬಿಟ್ಬೇಡ ಮತ್ತೆ ಅಡ್ಡ ಮಲಗಿಸಿ ಹೊಡ್ಸ್ಕಾಕ್ಬಿಡ್ತೀನಿ. ನನ್ ಮಗನೇ 3 ಅಡಿ ಉದ್ದ ಇಲ್ಲ 30 ಅಡಿ ಮಾತಾಡ್ತೀನೋ ನಿನ್ನ. ಏನು ಮಗ ತುಂಬಾ ನಿಗ್ರಾಡ್ತಾ ಇದ್ಯಾ? ಒಂದೇ ಒಂದ್ ಪಿಂಚ್ ಕರೆಂಟ್ ಹೊಡ್ದ್ ಕಾಗೆ ಹಾಕ್ಬಿಡ್ತೀಯ. ಅರ್ದು ಬಿಡ್ತೀನಿ. ಮೊದ್ಲು ಅವ್ನ ನೆಟ್ಗಿರ ಕಳೆ. ಮೊದ್ಲು ನೀನ್ ನೆಟ್ಗಿದೆ ನೋಡ್ಕೊಳೆ. ತಾಳ್ಮೆ ತಾಳ್ಮೆ. ಮೊದಲು ನಿನ್ನ ಸಮಸ್ಯೆ ಏನು ಅಂತ ಹೇಳು, ಪರಿಹಾರ ನಾವು ಹುಡುಕ್ತೇವೆ. ಸಮಸ್ಯೆನಾ? ನನಗ ಐ ಆಮ್ ಸಿಂಹ, ನರಸಿಂಹ. ಪಂಜೆ ಬಿಚ್ಚಿಡಿದ್ರೆ ಪಂಚಿಂಗ್ ಸಿಂಹ. ಪಂಜೆ ಉದುರಿಸ್ಬಿಡ್ತೀನಿ ಇವಾಗ್ಲೇ. ಸಿಂಹ ಅಂತೆ ಸಿಂಹ, ನರ ಕಟ್ಟಾಗಿರೋ ಸಿಂಹ. ಹ್ಯಾಂಗೋ ನೀರು ಸುಮ್ನೆ ಇರು, ನಾನ್ ಬಗೆಹರಿಸ್ತೀನಿ. ಮೊದ್ಲು ಅವನ್ ಸರಿ ಮಾಡಿ ಗುರುಗಳೇ, ಆಮೇಲೆ ನನ್ ಸರಿ ಮಾಡಿವ್ರಂತೆ. ಸರಿ ಸರಿ, ಇವನಿಂದ ನಿನಗೇನೋ ತೊಂದ್ರೆ? ಅಯ್ಯೋ ಮೊದ್ಲು ಅವನೇ ಒಂದ್ ಪ್ರಾಬ್ಲಮ್ ಗುರುಗಳೇ. ಏನೋ ಹೇಳ್ತಿದೀಯಾ? ಹೌದು ಗುರುಗಳೇ, ಅವನೇ ಒಂದು ವೇಸ್ಟ್ ಫೆಲೋ. ಮಾವನ ಹಣ್ಣನ್ ತಿನ್ನೋ ಮಾರಾಯ ಅಂತಂದ್ರೆ ನನಗ್ ಹಣ್ಣೆ ಬೇಡ, ವಾಟನೆ ನೆಕ್ತೀನಿ ಅಂತಾನೆ. ಓ ಹೌದಾ ನರಸಿಂಹ? ಅವನೇನ್ ಕೇಳ್ತೀನಿ ಗುರುಗಳೇ, ಎಲ್ಲ ನಾನೇ ಹೇಳ್ತೀನಿ ಕೇಳಿ. ಸರಿ ಹೇಳು. ಅಲ್ಲಿ ನೋಡಿ ಗುರುಗಳೇ, ಹುಡುಗಿ ಒಳ್ಳೆ ಲಡ್ಡು ಲಡ್ಡು ಇದ್ದಂಗಿದ್ದಾಳೆ. ಅವಳ ಜೊತೆ ನೆಟ್ಟಿಗೆ ಸಂಸಾರ ಮಾಡಕ್ಕೆ ಇವನ್ಗೇನ್ ರೋಗ? ರೋಗ ಇರೋದ್ರಿಂದನೇ ಅಲ್ವೇನೋ ಸಂಸಾರ ಮಾಡಕ್ ಆಗ್ತಿಲ್ಲ ಅಲ್ವಾ ನರಸಿಂಹ? ಕರೆಕ್ಟ್ ಆಗಿ ಹೇಳಿದ್ರಿ ಗುರುಗಳೇ. ಪಾಪ ನೋಡಿ ಹುಡುಗಿ ಎಷ್ಟು ಸೊರಗ್ ಬಿಟ್ಟಿದ್ದಾಳೆ. ಹೌದೌದೌದು. ಏನ್ ಕಡಿಮೆ ಆಗಿದೆ ನೋಡಿ ಗುರುಗಳೇ ಅವಳಿಗೆ. ಎಲ್ಲ ಕರೆಕ್ಟ್ ಆಗೇ ಇದೆ, ಆದ್ರೂ ಏನು ಸಮಸ್ಯೆ? ಸಮಸ್ಯೆ ಅವಳಿಗಲ್ಲ ಗುರುಗಳೇ, ಅವನಿಗೆ. ಹೌದಾ? ಏನು ಆಗ್ತಾ ಇಲ್ಲ ಗುರುಗಳೇ ಅಣ್ಣನ ಕೈಲಿ. ಕೇಳ್ತೀನಿ ಕಾಂಗೋ. ಅವನು ಹೇಳ್ತಿರೋದಲ್ಲ ನಿಜನೇನೋ ನರಸಿಂಹ? ಅವನ್ನೇನ್ ಕೇಳ್ತೀರಿ ಗುರುಗಳೇ, ಬೇಕಾದ್ರೆ ಹುಡುಗಿನ ಕೇಳಿ, ನಿಜ ಹೇಳ್ತಾಳೆ. ಓಹೋ ಹೌದೇನಮ್ಮ? ಇನ್ನೂ ಡೌಟಾ ಗುರುಗಳೇ? ಆ ಹುಡುಗಿನ್ ನೋಡಿ ಹೆಂಗೆ ಲಕ ಅಂತಿದ್ದಾಳೆ. ಇಂಥ ಹುಡುಗಿ ನಾನು ಏನಾದ್ರೂ ಮದುವೆ ಹಾಕಿದ್ರೆ ಒಳ್ಳೆ ಇಂಡಿಯನ್ ಕ್ರಿಕೆಟ್ ಟೀಮೇ ಮಾಡ್ಬಿಡ್ತಿದ್ದೆ. ಇವನು ಇದಾನೆ ತಂಡಕ್ಕೆ. ಗುರುಗಳೇ, ಬೇರೆಯವ್ರು ಮಂಚ ಮುರಿದಾಕಿದ್ರೆ ಇವನು ಬಿಲ್ಡಿಂಗ್ ಮುರಿದಾಕಂಗ್ ಕಾಣಿಸ್ತಾನೆ. ಇರಿ ಇರಿ ಇರಿ, ಹಾಗೇನು ಇಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಅಷ್ಟೇ. ಓ ಇದು ಟ್ರೈನ್ ಶಬ್ದನೋ? ನಾನ್ ಬೇರೆ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಅದಿರ್ಲಿ ಸ್ವಾಮೀಜಿ, ಈಗ ನನ್ ಮಗಳ ಗತಿ ಏನು? ಅವನ್ ಕೋಪದಿಂದ ನನ್ ಮಗಳನ್ನ ರೂಮ್ಗೆ ಎತ್ಕೊಂಡು ಹೋದ. ಹೆದರ್ಬೇಡಿ ಮೇಡಮ್, ಇಷ್ಟೋ ದಿವಸ ನೀವ್ ಏನ್ ನಡಿಬೇಕು ಅಂತ ಬಯಸಿದ್ರು ಅದು ಒಳಗಡೆ ನಡೀತಾ ಇದೆ. ಹೌದಾ? ಹಾಗಾದ್ರೆ ಇಷ್ಟು ದಿನ ಇದು ನಡೀತಾ ಇರೋದಕ್ಕೆ ಏನ್ ಕಾರಣ ಸ್ವಾಮಿ? ಇಷ್ಟೋ ದಿವಸ ಇದು ನಡೀದೇ ಇರೋದಕ್ಕೆ ಕಾರಣ ನರಸಿಂಹ ಅಲ್ಲ ಮೇಡಮ್. ಮತ್ತೆ ನರಸಿಂಹ ತನ್ನ ಮೊದಲನೇ ಹೆಂಡತಿ ಮತ್ತು ಮಗಳ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದ. ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ರೆ ಇವ್ರಿಗೆಲ್ಲ ಅನ್ಯಾಯ ಮಾಡ್ತೀನೋ ಅಂತ ತನ್ನ ಮನಸ್ಸು, ತಪ್ಪಿತಸ್ಥ ಮನಸ್ಸು ಕಾಡ್ತಾ ಇತ್ತು. ಯಾವುದೇ ವ್ಯಕ್ತಿ ಒಂದು ಸಾರಿ ಸೋಲು ಕಂಡಾಗ ಆ ಸೋಲು ಮತ್ತೆ ಮತ್ತೆ ಪ್ರಯತ್ನದ ಮೇಲೆ ಪರಿಣಾಮ ಬೀರಿ ಮತ್ತೆ ಮತ್ತೆ ಸೋಲು ಕಾಣ್ತಾನೆ ಹೋಗ್ತಾನೆ. ಆಫೀಸ್ ಕೆಲಸನ ಬೆಡ್ರೂಮ್ ನಲ್ಲಿ ಇಟ್ಕೊಂಡ್ರೆ ಕಾಮಾಸಕ್ತಿ ಕಡಿಮೆ ಆಗುತ್ತೆ. ಕೆಲವು ಬಾರಿ ಮನಸ್ಸು ಸಣ್ಣ ಕಾರಣಗಳಿಂದ, ಅಂದ್ರೆ ಔಷಧಿಗಳಿಂದ ಅಥವಾ ಯಾರಾದ್ರೂ ಹೀಯಾಳಿಸೋದ್ರಿಂದ ಹೀಗಾಗುತ್ತೆ. ಅದಕ್ಕೆ ನಾವೀಗ ಅವನಿಗೆ ರೋಷ ಬರೋ ಹಾಗೆ ಮಾಡಿ ಗೆಲ್ಲೋ ಹಾಗೆ ಮಾಡಿದ್ದೀವಿ. ಏನಿದು ಚಟ್ಟಸ್ವಾಮಿ ಯಂತ್ರ ಮಂತ್ರ ಮಾಡೋದು ಬಿಟ್ಟು
ಮನುಷ್ಯಶಾಸ್ತ್ರದ ಬಗ್ಗೆನೂ ಹೇಳ್ತಿದ್ದಾನೆ ಅಂತ ಆಶ್ಚರ್ಯ ಪಡ್ತಿದ್ದೀರಲ್ವಾ? ಕಾಂಗೋ, ನೀವ್ ಅಂದ್ಕೊಂಡ ಹಾಗೆ ನಾನು ಸ್ವಾಮೀಜಿ ಅಲ್ಲ, ಸೈಕಿಯಾಟ್ರಿಸ್ಟ್ ಡಾಕ್ಟರ್. ಈ ತುಂಬಾ ಜನ ಸೈಕಿಯಾಟ್ರಿಸ್ಟ್ ಅಂತಂದ್ರೆ ಬರೀ ಹುಚ್ಚರು ನೋಡೋ ಡಾಕ್ಟರ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಸೈಕಿಯಾಟ್ರಿಸ್ಟ್ ಅನ್ನ ಯಾರು ನಂಬ್ತಾರೋ ಅವ್ರಿಗೆ ಸೈಕಿಯಾಟ್ರಿಸ್ಟ್ ಆಗೇ ಬರ್ತೀನಿ. ಯಾರು ಮಾಟ ಮಂತ್ರ ನಂಬ್ತಾರೋ ಅವ್ರಿಗೆ ಈ ಸ್ವಾಮೀಜಿ ವೇಷ ಹಾಕೊಂಡ್ ಬಂದು ಸೈಕಿಯಾಟ್ರಿಕ್ ಕೆಲಸನೇ ಮಾಡ್ತೀನಿ. ಇವತ್ತು ನಿಮ್ಮನೆಗೆ ಆ ವೇಷ ಹಾಕೊಂಡ್ ಬಂದು ಈ ಕೆಲಸ ಮಾಡಿದ್ದೀನಿ. ಇವತ್ತಿಗೆ ನಿಮ್ ಸಮಸ್ಯೆ ಪೂರ್ತಿ ಬಗೆಹರಿದಿದೆ. ತಡದ ಮಳೆ ಜಡಿ ಹಿಡ್ಕೊಂಡು ಬರ್ತಿರ್ತಾರಲ್ಲ, ಆ ರೀತಿ ಇದು. ಕಾಂಗೋ, ನಮ್ ಕೆಲ್ಸ ಆಯ್ತು, ನಡಿ ಹೋಗೋಣ. ತಡಿರಿ ಗುರುಗಳೇ, ನಮ್ಮನ್ನ ನೋಡಕ್ ಬಂದವ್ರನ್ನೇನು ಕೇಳಲೇ ಇಲ್ಲ. ಹೌದಲ್ವಾ? ಏನ್ರಪ್ಪ, ನಿಮ್ಗೆ ಯಾರು ತೊಂದ್ರೆ ಇದೆಯಾ? ಬಿಳಿಶೆಟ್ಟು, ಯಾಕೆ ಹಿಂಗ್ ಬಚ್ಚಿಟ್ ಗೊತ್ತಾ ಇದೆಯಾ? ಧೈರ್ಯವಾಗಿ ಹೇಳೋ. ಧೈರ್ಯ ಇರೋರು ಇದೆ ಅಂತ ಹೇಳ್ತಾರೆ, ಧೈರ್ಯ ಇಲ್ದೇ ಇರೋರು ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಇಲ್ಲದ್ರೆ ಸೈಲೆಂಟ್ ಆಗಿ ಇದ್ದು ಬಿಡ್ತಾರೆ. ಇಂಥ ವಿಷಯದಲ್ಲಿ ನಾಚಿಕೆ ಪಟ್ಕೋಬಾರ್ದು. ಇದು ನಿಮ್ಮ ಮಾನಸಿಕ ನೆಮ್ಮದಿಯ ಪ್ರಶ್ನೆ. ಹೌದೌದು. ಓಕೆ ಓಕೆ, ನೆಕ್ಸ್ಟ್ ಶೋಗ್ ಬನ್ನಿ, ಪರದೆ ಹಿಂದೆ ಕೂತ್ಕೊಂಡು ಗುಟ್ಟಾಗಿ ಮಾತಾಡೋಣ. ಬಾಯ್.